ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಈ ದಿನದ ವಿಡಿಯೋದಲ್ಲಿ ಇನ್ಸ್ಟೆಂಟ್ ಸ್ವೀಟ್ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡತ್ತೀನಿ ನೋಡ್ರಿ. ಇಲ್ಲಿ ನೋಡ್ರಿ, ಗ್ಯಾಸ್ ಆನ್ ಮಾಡ್ಕೊಂಡು ಕಡಾಯಿ ಇಟ್ಕೊಂಡಿನ್ರಿ. ಕಡಾಯಿ ಬಿಸಿ ಆಗೋಣ ಒಂದೆರಡು ಕಪ್ ಆಗೋಷ್ಟು ತುರಿದಿರುವಂತ ಬೆಲ್ಲ ಹಾಕೊಂಡಿನ್ರಿ. ಅದೇ ರೀತಿ 3 ಕಪ್ ಆಗೋಷ್ಟು ನೀರ್ ಹಾಕೊಂಡಿನ್ರಿ. 2 ಕಪ್ ಬೆಲ್ಲಕ್ಕೆ 3 ಕಪ್ ಆಗೋಷ್ಟು ನೀರ್ ಹಾಕೊಂಡಿನ್ರಿ. ಇವಾಗ ಹೈ ಫ್ಲೇಮ್ ದಾಗ ಇಟ್ಟು ಈ ಬೆಲ್ಲ ಅನ್ನೋದು ಕರಗುತನ ನಾವು ಕುದಿಸ್ಕೋಬೇಕ್ರಿ. ಇವಾಗ ನಾನು ಕುದಿಸಿ ಇದನ್ನ ಸೋಸಿ ಇಟ್ಕೊಂಡಿನಿ ನೋಡ್ರಿ. ಸೋಸೋದ್ರಿಂದ ಸ್ವಲ್ಪ ಕಸ ಕಡ್ಡಿ ಇತ್ತಂದ್ರ ಹೊರಗ್ ಬರ್ತೈತೆ ಅನ್ನೋ ಕಾಲಾಗ ಸೋಸ್ಕೋಬೇಕ್ರಿ ಬೆಲ್ಲ ಅನ್ನೋದು. ನೋಡ್ರಿ, ಇವಾಗ ಬೆಲ್ಲ ಕುದಿತಿರ್ಬೇಕಾದ್ರ 1-2 ಸ್ಪೂನ್ ಆಗೋಷ್ಟು ಒಣ ಕೊಬ್ಬರಿ ಪುಡಿ ಹಾಕೊಂಡಿನ್ರಿ. ನೀವು ಬೇಕಂದ್ರ ಫ್ರೆಶ್ ಆಗಿರುವಂತದ್ನು ಹಾಕೋಬಹುದ್ರಿ, ಅಥವಾ ಹಸಿ ಕೊಬ್ಬರಿ ತುರಿ ಆದ್ರೂ ಹಾಕೋಬಹುದ್ರಿ. ಅದೇ ರೀತಿ 1/2 ಟೀ ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿ ಹಾಕೊಂಡಿನ್ರಿ. ಇವಾಗ ಗ್ಯಾಸ್ ಲೋ ಫ್ಲೇಮ್ ದಾಗ ಇಟ್ಕೊಂಡು ಇದು ಕುದಿಲ್ರಿ. ನೆಕ್ಸ್ಟ್ ಇಲ್ಲಿ ಒಂದ್ ಬೌಲ್ ದಾಗ 1 ಕಪ್ ಆಗೋಷ್ಟು ನಾನು ಗೋಧಿ ಹಿಟ್ಟು ಹಾಕೊಂಡಿನ್ರಿ. ಅದೇ ರೀತಿ 1 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು, 1 ಕಪ್ ಆಗೋಷ್ಟು ಬಾಂಬೆ ರವೆ ಹಾಕೊಂಡಿನ್ರಿ. ನಾರ್ಮಲ್ ಆಗಿ ನಾವು ಉಪ್ಪಿಟ್ಟು ಮಾಡ್ತೀವಲ್ರಿ, ಅದೇ ಬಾಂಬೆ ರವೆ ಐತ್ರಿ ಇದು. ಇವಾಗ ಸ್ವಲ್ಪ ಉಪ್ಪು ಹಾಕೊಂಡಿನ್ರಿ, ಒಂದ್ ಚಿಟಿಕೆ ಆಗೋಷ್ಟು ಉಪ್ಪು ಹಾಕೊಂಡು ಇವಾಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳುವಂತ್ರಿ. ರವಾ ಮತ್ತ ಹಿಟ್ಟು ಎಲ್ಲಾ ಮಿಕ್ಸ್ ಆಗ್ಬೇಕಲ್ರಿ, ಅದಕ್ಕಂತ ಹೇಳಿ ಒಂದ್ ಸ್ವಲ್ಪ ಇದನ್ನ ಮಿಕ್ಸ್ ಮಾಡ್ಕೊಳ್ಳುವಂತ್ರಿ. ಈ ಕಡೆ ಬೆಲ್ಲದ ನೀರ್ ಕುದಿಯತ್ತವಲ್ರಿ, ಆ ಬೆಲ್ಲದ ನೀರೊಳಗ ಈ ಕಲ್ಸಿರುವಂತ ಹಿಟ್ಟನ್ನ ಹಾಕೊಳ್ಳುವಂತ್ರಿ. ನೋಡ್ರಿ, ಈ ರೀತಿ ಗ್ಯಾಸ್ ಲೋ ಫ್ಲೇಮ್ ದಾಗೆ ಇಟ್ಕೋಬೇಕ್ರಿ, ನೆನ್ಪಿಟ್ಕೋರಿ. ಇವಾಗ ಏನ್ ಮಾಡಮ್ರಿ, ಇದು ಎಲ್ಲಾ ಗಟ್ಟಿ ಆಗೋವರೆಗೂ ಇದನ್ನ ಕಲಿಸ್ತಾ ಇರ್ಬೇಕ್ರಿ. ನೋಡ್ರಿ, ಈ ರೀತಿ ಗಟ್ಟಿ ಆಗಾನ ನಾವೇನ್ ಮಾಡಮ್ರಿ, ಗ್ಯಾಸ್ ಲೋ ಫ್ಲೇಮ್ ದಾಗ ಇಟ್ಕೊಂಡು ಇದನ್ನ 1-2 ನಿಮಿಷ ಬೇಯಿಸ್ಕೊಂಡ್ರ ಸಾಕ್ ನೋಡ್ರಿ. 1-2 ನಿಮಿಷ ಆಗಾನ ಇದು ಇನ್ನಷ್ಟು ಗಟ್ಟಿ ಆಗ್ತೈತ್ರಿ. ನೋಡ್ತಾ ಇರ್ಬೋದ್ರಿ. ಇವಾಗ ಏನ್ ಮಾಡಮ್ರಿ, ಸ್ವಲ್ಪ ಕೈಯಾಗಿ ಈ ರೀತಿ ತಗೊಂಡು ಉಂಡೆ ಮಾಡಿದ್ರ ಉಂಡೆ ಆಗ್ಬೇಕ್ರಿ. ಅಂದ್ರ ಕಂಪ್ಲೀಟ್ ಆಗಿ ಇದು ರೆಡಿ ಆಗೈತೆ ಅಂದಂಗ್ರಿ. ಇವಾಗ ಇದನ್ನ ಎತ್ತಿ ಒಂದ್ ಬೌಲ್ದಾಗ ಟ್ರಾನ್ಸ್ಫರ್ ಮಾಡ್ಕೊಳ್ಳುವಂತ್ರಿ. ಇದು ಕಂಪ್ಲೀಟ್ ಆಗಿ ತಣ್ಣಗಾದ ಬಳಿಕ ನಾವೇನ್ ಮಾಡಮ್ರಿ, 1-2 ಸ್ಪೂನ್ ಆಗೋಷ್ಟು ನಾನು ತುಪ್ಪ ಹಾಕೊಳತ್ತೀನ್ರಿ. ತುಪ್ಪ ಹಾಕಿ ಇದನ್ನ ಕಲ್ಸ್ಕೊಳ್ಳುವಂತ್ರಿ. ತುಪ್ಪ ಹಾಕೊಳ್ಳೋದ್ರಿಂದ ಟೇಸ್ಟ್ ಅನ್ನೋದು ಸೂಪರ್ ಆಗಿ ಬರ್ತೈತ್ ನೋಡ್ರಿ. ಇನ್ನೇನ್ ವರಮಹಾಲಕ್ಷ್ಮಿ ಗಣೇಶ ಹಬ್ಬ ಬರತೈತಲ್ರಿ, ದೇವ್ರಿಗೆ ನೈವೇದ್ಯ ಕೂಡ ನೀವ್ ಮಾಡ್ಬೋದು ನೋಡ್ರಿ. ಇನ್ಸ್ಟೆಂಟ್ ಐತ್ರಿ, ಮತ್ತೆ ಟೇಸ್ಟ್ ಕೂಡ ಸೂಪರ್ ಐತ್ ನೋಡ್ರಿ. ಒಂದ್ ರೀತಿ ರವಾ ಕಜ್ಜಾಯ ಅಂತಾನೆ ಹೇಳ್ಬೋದು ನೋಡ್ರಿ. ಇವಾಗ ಏನ್ ಮಾಡಮ್ರಿ, ಸ್ವಲ್ಪ ತಗೊಂಡಿನ್ರಿ, ಒಂದ್ ನಿಂಬೆ ಗಾತ್ರದಷ್ಟು ತಗೊಂಡು ಈ ರೀತಿ ಬಾಲ್ ಶೇಪ್ ದಾಗ ಮಾಡ್ಕೋಬೇಕ್ ನೋಡ್ರಿ. ಈ ರೀತಿ ಮಾಡ್ಕೊಂಡ್ ಇಟ್ಕೊಂಡ್ರ ನಮ್ಗ್ ಬರಾಬರ ರೆಡಿ ಆಗ್ತಾವ್ರಿ ಇವು. ಅದೇ ರೀತಿ ಉಳ್ದೆಲ್ಲನು ನಾ ಮಾಡಿ ಇಟ್ಕೊಂಡಿನ್ರಿ. ನೋಡ್ತಾ ಇರ್ಬೋದ್ರಿ, ಈ ರೀತಿ ಮಾಡಿ ಇಟ್ಕೋಬೇಕ್ರಿ. ಅಂದ್ರ ನಮಗ್ ಪಟ ಇವು ರೆಡಿ ಆಗ್ತಾವ್ರಿ. ಇಲ್ಲಿ ಪ್ಲೇಟಿಗೆ ಸ್ವಲ್ಪ ತುಪ್ಪ ಸವರ್ಕೊಂಡಿನ್ರಿ ನಾನು. ತುಪ್ಪ ಸವರ್ಕೊಂಡು ಜಸ್ಟ್ ಈ ರೀತಿ ಕೈಲೇ ಪ್ರೆಸ್ ಮಾಡ್ಕೋಬೇಕ್ ನೋಡ್ರಿ. ನಾರ್ಮಲ್ ಆಗಿ ನಾವು ಕಜ್ಜಾಯ ಅದು ಮಾಡ್ತೀವಲ್ರಿ, ಅದೇ ತರಾನೇ ಮಾಡ್ಕೋಬೇಕ್ರಿ. ನೋಡ್ರಿ, ಜಾಸ್ತಿ ದಪ್ಪನೂ ಇಲ್ರಿ, ಜಾಸ್ತಿ ತೆಳುನು ಇಲ್ರಿ, ಈ ರೀತಿ ಮಾಡ್ಕೋಬೇಕ್ರಿ. ಇವಾಗ ಇದು ರೆಡಿ ಆಗೈತ್ರಿ. ನಾವು ಬಿಸಿ ಬಿಸಿ ಎಣ್ಣೆ ಒಳಗ ಇದನ್ನ ಫ್ರೈ ಮಾಡ್ಕೊಳ್ಳುವಂತ್ರಿ. ಇದನ್ನ ಫ್ರೈ ಮಾಡ್ತಿರ್ಬೇಕಾದ್ರ ಗ್ಯಾಸ್ ಲೋ ಫ್ಲೇಮ್ ದಾಗೆ ಇಟ್ಕೋರಿ. ಅಂದ್ರ ಒಮ್ಮೆ ನೀವು ಹೈ ಫ್ಲೇಮ್ ದಾಗ ಇಟ್ಕೊಂಡ್ರು ಬಿಸಿ ಬಿಸಿ ಎಣ್ಣೆ ಒಳಗ್ನು ಫ್ರೈ ಮಾಡಿದ್ರ ಇವು ಏನಾಗ್ತಾವ್ರಿ, ಹೊತ್ತೋ ಚಾನ್ಸಸ್ ಇರ್ತಾವ್ರಿ. ಅದಕ್ಕಂತ ಹೇಳಿ ಗ್ಯಾಸ್ ಕೂಡ ಲೋ ಫ್ಲೇಮ್ ದಾಗ ಇಟ್ಕೊಂಡು ಇದನ್ನ ಗೋಲ್ಡನ್ ಕಲರ್ ಬರುವವರೆಗೂ ಫ್ರೈ ಮಾಡ್ಕೋಬೇಕು ನೋಡ್ರಿ. ನೋಡ್ತಾ ಇರ್ಬೋದ್ರಿ, ಈ ರೀತಿ ಕಲರ್ ಬರೋಣ ನಾವೇನ್ ಮಾಡಮ್ರಿ, ಒಂದು ಚಾಳಣಿ ಒಳಗ್ ಹಾಕೊಂಡು ಇದನ್ನ ಸ್ವಲ್ಪ ಚಮಚಲೆ ಪ್ರೆಸ್ ಮಾಡ್ಕೋಬೇಕ್ರಿ. ಅಂದ್ರೆ ಸ್ವಲ್ಪ ಎಕ್ಸ್ಟ್ರಾ ಆಯಿಲ್ ಇರ್ತೈತಲ್ರಿ, ಅದು ಕೂಡ ಹೊರಗ್ ಬರ್ತೈತ್ರಿ ಈ ರೀತಿ ಮಾಡೋದ್ರಿಂದ. ನೋಡ್ರಿ, ಆಯಿಲ್ ಕೂಡ ಹೊರಗ್ ಬರತೈತ್ರಿ. ಅದೇ ರೀತಿ ಉಳಿದೆಲ್ಲವೂ ಕೂಡ ಮಾಡ್ಕೋಬೇಕು ನೋಡ್ರಿ. ಎಷ್ಟು ಸಿಂಪಲ್ ಆಗಿ ಈಸಿಯಾಗಿ ರವಾ ಕಜ್ಜಾಯ ಅನ್ನೋದು ರೆಡಿ ಐತ್ರಿ. ನೋಡ್ತಾ ಇರ್ಬೋದ್ರಿ ನೀವು. ಈ ರೀತಿ ಮಾಡೋದ್ರಿಂದ ಮಕ್ಳಿಗೂ ಇಷ್ಟ ಆಗುತ್ತ್ರಿ, ನಮ್ಮ ಪೂಜೆ ನೈವೇದ್ಯ ಕೂಡ ಈಸಿ ಆಗಿರುವಂತ ರೆಸಿಪಿ ಕೂಡ ಆಗುತ್ ನೋಡ್ರಿ. ಇಲ್ಲಿ ನೋಡ್ರಿ, ರೆಡಿ ಐತ್ ನೋಡ್ರಿ ನನ್ ರೆಸಿಪಿ. ನಿಮ್ಗೆ ಇಷ್ಟ ಆಯ್ತು ಅಂದ್ರ ಮರಿಲಾರ್ದೆ ಲೈಕ್ ಮಾಡ್ರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಇನ್ನಷ್ಟು ಈಸಿಯಾಗಿ ಟೇಸ್ಟಿ ಆಗಿರುವಂತ ರೆಸಿಪಿ ನಿಮಗ್ ಬೇಕಾಗಿತ್ತಂದ್ರ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.